ನಮಸ್ಕಾರ. ಇವತ್ತಿನ ವಿಡಿಯೋದ ವಿಚಾರ ಲಂಸಮ್ ಹಣ ಹೂಡಿ ನಿವೃತ್ತಿಗೆ 9 ಕೋಟಿ ಪಡೆಯಿರಿ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲಿಕ್ಕೆ ಎರಡು ವಿಧಾನಗಳು. ಒಂದು ತಿಂಗಳು SEP ಮಾಡುವುದು, ಎರಡನೆಯದು ಒಂದೇ ಸತ್ತಿಗೆ ಲಂಸಮ್ ಹಣವನ್ನು ಹಾಕುವುದು. SEP ಮಾಡೋದು ಬಹಳ ಸರಳ, ಯಾಕಂದ್ರೆ ಎಲ್ಲರಿಗೂ ಸಂಬಳ ಬರೋದು ತಿಂಗಳಿಗೊಮ್ಮೆ ಮತ್ತು ಅದರಲ್ಲಿ ಉಳಿತಾಯ ಮಾಡಿ SEP ಮಾಡಬಹುದು. SEPಯಲ್ಲಿ ಒಂದು ದೊಡ್ಡ ಸೇಫ್ಟಿ ಇದೆ. ಅದೇನು ಅಂತಂದ್ರೆ ಲೋಯೆಸ್ಟ್ ರೇಟು ಹೈಯೆಸ್ಟ್ ರೇಟು ಅಂತ ಹುಡುಕ್ಬೇಕಾಗಿಲ್ಲ. ಪ್ರತಿ ತಿಂಗಳು ತಗೊಳ್ತಾ ಹೋದ್ರೆ ಲೋಯೆಸ್ಟ್ ಅಲ್ಲೂ ತಗೊಂಡಿರ್ತೀರಿ, ಹೈಯೆಸ್ಟ್ ಅಲ್ಲೂ ತಗೊಂಡಿರ್ತೀರಿ. ಕೊನೆಯಲ್ಲಿ ಒಂದು ಒಳ್ಳೆಯ ಆವ್ರೇಜ್ ನಲ್ಲಿ ಷೇರುಗಳು ನಿಮಗೆ ಲಭ್ಯ ಆಗುತ್ತೆ ಮತ್ತು ಮಾರುವಾಗ ದೊಡ್ಡ ಸಂಪತ್ತು ನಿಮ್ಮದಾಗುತ್ತೆ. ನಮಗೆ ತಿಳಿದ ಹಾಗೆ ಬಹಳ ಜನಕ್ಕೆ ತಿಂಗಳು SEP ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ತಿಂಗಳು ಇನ್ಕಮ್ ಇರುವುದಿಲ್ಲ, ಮತ್ತೆ ಒಂದಷ್ಟು ಶಿಸ್ತು ಇರುವುದಿಲ್ಲ. ಇಲ್ಲ ಬಿಸ್ನೆಸ್ ಮನ್ ಆಗಿದ್ರೆ ಅವರಿಗೆ ಲಂಸಮ್ ಆಗಿ ಆಗ ಈಗ ದುಡ್ಡು ಬರುತ್ತಾ ಇರುತ್ತೆ, ಅದು ಕನ್ವೀನಿಯಂಟ್ ಆಗುತ್ತೆ. ಹಾಗೆ ದೀರ್ಘಾವಧಿಗೆ ಹಣದ ಕ್ರಿಯೇಷನ್ಗೆ SEP ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಲಂಸಮ್ ಒಂದು ಉತ್ತಮವಾದಂತ ಮಾರ್ಗ. ಬಹಳ ಜನ ಚಾನೆಲ್ ಮೆಂಬರ್ಸ್ ನಮಗೆ ಚಾಟ್ ಬಾಕ್ಸ್ಗಳಲ್ಲಿ ಕೇಳ್ತಾ ಇದ್ರು, ಲಂಸಮ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೋ SEP ಅಲ್ಲಿ ಜಾಸ್ತಿ ಬರುತ್ತೋ? ಅದಕ್ಕೋಸ್ಕರ ಇವತ್ತು ಈ ವಿಶೇಷವಾದ ವಿಡಿಯೋವನ್ನು ಸೃಷ್ಟಿ ಮಾಡಿದ್ದೇವೆ. ದಯವಿಟ್ಟು ಕೊನೆವರೆಗೆ ನೋಡಿ ಕಾರ್ಯಪ್ರವರ್ತರಾಗಿ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ವಯಸ್ಸು ಈಗ 25 ವರ್ಷ ಇದೆ ಅಂತಂದ್ರೆ ರಿಟೈರ್ಮೆಂಟಿಗೆ ಇನ್ನೂ 35 ವರ್ಷ. ಇವತ್ತನೇ ಅವರ ಹತ್ರ ಒಂದು 3 ಲಕ್ಷ ರೂಪಾಯಿ ಇತ್ತು ಅಂತಂದ್ರೆ ಲಂಸಮ್ ಆಗಿ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ಅದನ್ನ ಪೋಸ್ಟ್ ಆಫೀಸ್ ನಲ್ಲಿ ಇಟ್ಟರೆ 7% ಹಾಗೆ ನಿಮಗೆ 32 ಲಕ್ಷ ಬರುತ್ತೆ 60ನೇ ವಯಸ್ಸಿಗೆ. ಅದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ 12% ಬರುತ್ತೆ ಅಂತಂದ್ರೆ 1.58 ಕ್ರೋರ್ಸ್ ಬರುತ್ತೆ. ಮಾರುಕಟ್ಟೆಯಲ್ಲಿ ಹಾಕಿದ್ರೆ 15% ಹಾಗೆ 3.99 ಕ್ರೋರ್ಸ್ ಬರುತ್ತೆ. ಮತ್ತೆ ನೀವೇನಾದ್ರೂ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡಿದ್ದೀರಿ, 3 ತಿಂಗಳಿಗೊಮ್ಮೆ ಷೇರುಗಳನ್ನು ಅವಲೋಕನ ಮಾಡ್ತೇನೆ, ಮಾನಿಟರ್ ಮಾಡ್ತೇನೆ, ನನಗೆ ಚೆನ್ನಾಗಿ ಗೊತ್ತು ಯಾವ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಾದ್ರೆ ಆಗ 18% ಬರುತ್ತೆ ಅಂತ ಮಾಡ್ಕೋಬಹುದು. ಅಲ್ಲಿಗೆ 9.83 ಕ್ರೋರ್ಸ್ ಬಂತು. ಒಮ್ಮೆ ನೀವು 3 ಲಕ್ಷ ಹಾಕಿದ್ದಕ್ಕೆ ನಿಮ್ಮ ರಿಟೈರ್ಮೆಂಟ್ ಕಂಪ್ಲೀಟ್ ಆಗಿ ಟೇಕನ್ ಕೇರ್ ಆಫ್. ಇದರಿಂದ ಮೇಲೆ ಬೇರೆ ಏನು ಸವಲತ್ತು ಬೇಕು ಮನುಷ್ಯರಿಗೆ ಅಂತ ನಾನೇ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ. ಅದೇ ಪೋಸ್ಟ್ ಆಫೀಸ್ ಅಲ್ಲಿ ನೋಡಿದ್ರೆ ನಿಮಗೆ ಬಂದದ್ದು 32 ಲಕ್ಷ. ಅದಕ್ಕೆ ನೀವು ಅಂದಾಜು 30% ವರೆಗೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇಲ್ಲಿ 9.83 ನಲ್ಲಿ ನಿಮಗೆ ಬಂದ ಲಾಭದಲ್ಲಿ ಮಾರಿಕೊಂಡಾಗ 10% ಕಟ್ಟಲು ಸಾಕಾಗುತ್ತೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ 30 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇನ್ನು ಹಣ ಹೂಡ್ಲಿಕ್ಕೆ 30 ವರ್ಷ ಇದೆ. 3 ಲಕ್ಷದ ಬದಲಾಗಿ 6 ಲಕ್ಷ ಹಾಕಿದ್ದೀನಿ ಅಂತಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ 45.67 ಲಕ್ಷ ಬರುತ್ತೆ. ಅದೇ ಷೇರು ಮಾರುಕಟ್ಟೆಯಲ್ಲಿ 3.97 ಮತ್ತೆ ಸೂಪರ್ವೈಸ್ಡ್ ಪೋರ್ಟ್ಫೋಲಿಯೋದಲ್ಲಿ 8.60 ಕ್ರೋರ್ಸ್ ಬರುತ್ತೆ. ಈಗ 35 ವರ್ಷದ ವ್ಯಕ್ತಿಯ ಕತೆ. ಇನ್ನು 25 ವರ್ಷ ಬಾಕಿ ಇದೆ. 10 ಲಕ್ಷ ಹಾಕಿದ್ದಾರೆ. ಪೋಸ್ಟ್ ಆಫೀಸ್ ನಲ್ಲಿ 54.27 ಲಕ್ಷ ಬರ್ತಾ ಇದೆ. ಮತ್ತೆ ಷೇರು ಮಾರುಕಟ್ಟೆಯಲ್ಲಿ 3.29 ಕ್ರೋರ್ಸ್ ಮತ್ತು ಸೂಪರ್ವೈಸ್ಡ್ ಪೋರ್ಟ್ಫೋಲಿಯೋದಲ್ಲಿ 6.26 ಕ್ರೋರ್ಸ್ ಬರ್ತಾ ಇದೆ. ಈಗ 40 ವರ್ಷದ ವ್ಯಕ್ತಿ, ಉಳಿದದ್ದು 20 ವರ್ಷ, 15 ಲಕ್ಷ ಹಾಕಿದ್ದಾರೆ. ಪೋಸ್ಟ್ ಆಫೀಸ್ ಅಲ್ಲಿ 58.04 ಮತ್ತು ಅದನ್ನೇ ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ 2.45 ಕ್ರೋರ್ಸ್ ಮತ್ತೆ 18% ಆಗಿ ಸೂಪರ್ವೈಸ್ಡ್ ಪೋರ್ಟ್ಫೋಲಿಯೋದಲ್ಲಿ 4.10 ಕ್ರೋರ್ಸ್ ಬರುತ್ತೆ. ಈಗ 45 ವರ್ಷದ ವ್ಯಕ್ತಿಯ ಸ್ಟೋರಿ. 15 ವರ್ಷ ಬಾಕಿ ಇದೆ, 20 ಲಕ್ಷ ಹಾಕಿದ್ದಾರೆ, 55.18 ಬರುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ, ಷೇರು ಮಾರುಕಟ್ಟೆಯಲ್ಲಿ 1.62, ಸೂಪರ್ವೈಸ್ಡ್ ಪೋರ್ಟ್ಫೋಲಿಯೋದಲ್ಲಿ 2.39 ಕ್ರೋರ್ಸ್ ಬರುತ್ತೆ. ಅದಕ್ಕೆ ನಾವು ಯಾವಾಗಲೂ ಎಲ್ರಿಗೂ ಹೇಳೋದು, ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಳ್ಳಿ, ಶೇರ್ ನಲ್ಲಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ. ಯಾಕಂತಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಹಾಕಿದ್ದಕ್ಕೂ ಮತ್ತು ಷೇರು ಮಾರುಕಟ್ಟೆಯಿಂದ ಬರ್ತಾ ಇರೋ ಹಣಕ್ಕೂ ಬೇಕಾದಷ್ಟು ಡಿಫರೆನ್ಸ್ ಇದೆ ಮತ್ತು ಅನಾಯಾಸವಾಗಿ ಇಷ್ಟು ದುಡ್ಡು ಎಕ್ಸ್ಟ್ರಾ ನಿಮ್ಮಲ್ಲಿ ಬಂತು. ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಬಹಳ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಮತ್ತೆ ಪಶ್ಚಾತ್ತಾಪವನ್ನು ಅನುಭವಿಸ್ತಾರೆ. ಹೆಚ್ಚಿನ ಜನ ನಮ್ಮ ಕಾರ್ಯಾಗಾರಕ್ಕೆ ಸೇರಿದವರು ಹೇಳೋದು ಒಂದೇ ಒಂದು ವಾಕ್ಯ, ನಾನು ಬಹಳ ಮುಂಚೆ ಸೇರ್ಬೇಕಾಗಿತ್ತು, ಯಾಕಂದ್ರೆ ಅನಾಯಾಸವಾಗಿ ಪ್ಯಾಸಿವ್ ಇನ್ಕಮ್ ಬರ್ತಾ ಇತ್ತು. ಈಗ 50 ವರ್ಷದ ವ್ಯಕ್ತಿಯ ಕತೆ
ಉಳಿದದ್ದು 10 ವರ್ಷ, ಹಾಕಿರೋದು 25 ಲಕ್ಷ. ಅದೇ 25 ವರ್ಷದ ಹುಡುಗ ಹಾಕಿದ್ದು 3 ಲಕ್ಷ. ಇಲ್ಲಿ 25 ಲಕ್ಷ ಹಾಕಿದಾಗ ಏನಾಯ್ತು ನೋಡಿ, ಕಾರ್ಪಸ್ ಇನ್ ದ ಪೋಸ್ಟ್ ಆಫೀಸ್ 49.17, ಅದೇ ಷೇರು ಮಾರುಕಟ್ಟೆಯಲ್ಲಿ 1.01. ಅದ್ಯಾಕೆ ಕಮ್ಮಿ ಆಯ್ತು ಅಂತ ಕೇಳ್ಬೋದು. ಯಾಕಂದ್ರೆ ಸಮಯ ಕಮ್ಮಿ ಆಯ್ತು, ಚಕ್ರ ಬಡ್ಡಿಯಲ್ಲಿ ದುಡ್ಡು ಬರೋದು ಲಾಸ್ಟಿಗೆ ಜಾಸ್ತಿ. ಮತ್ತೆ ಸೂಪರ್ವೈಸ್ಡ್ ಪೋರ್ಟ್ಫೋಲಿಯೋದಲ್ಲಿ 1.30 crores ಬಂತು. ಈಗ 55 ವರ್ಷದವರ ಕತೆ, 5 ವರ್ಷ ಬಾಕಿ ಇರೋದು, 30 ಲಕ್ಷ ಹಾಕಿದ್ದಾರೆ. ಅಂದ್ರೆ ತುಂಬಾ ಜಾಸ್ತಿ ದುಡ್ಡು ಹಾಕ್ಬೇಕಾಯ್ತು. ಯಾಕಂದ್ರೆ ಚಿಕ್ಕಂದಿನಲ್ಲಿ ನೆಗ್ಲೆಕ್ಟ್ ಮಾಡಿದ್ರಿಂದ ದೇವರು ಪೆನಾಲ್ಟಿ ಹಾಕಿದ್ದಾನೆ. ಪೋಸ್ಟ್ ಆಫೀಸ್ ನಲ್ಲಿ 42.07 ಲಕ್ಷ ಬರುತ್ತೆ. ಮತ್ತೆ ಷೇರು ಮಾರುಕಟ್ಟೆಯಿಂದ 60.34, ಸೂಪರ್ವೈಸ್ ರೆಜಿಮನ್ ಅಲ್ಲಿ 68.63 ಲ್ಯಾಕ್ಸ್ ಬಂತು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಪಶ್ಚಾತ್ತಾಪ ಆಗುತ್ತೆ. ನಾನು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವುದು ಬಹಳ ಮೊದಲೇ ಪ್ರಾರಂಭ ಮಾಡಬೇಕಾಗಿತ್ತು. ಈಗ ಮುಂದಕ್ಕೆ ಹೋಗ್ತಾ ಇದ್ದೇನೆ. ನೀವು ನೋಡಿದ ಹಾಗೆ ನಿಮ್ಮ ಡ್ಯೂರೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಏನಾದರೂ ಕಮ್ಮಿ ಆಯಿತು, ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಮತ್ತೆ ಚಕ್ರ ಬಡ್ಡಿಯಲ್ಲಿ ಸಿಕ್ಕುವ ಹಣ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಬಹಳ ಜನ ತಮ್ಮ ಜೀವನದಲ್ಲಿ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ದೊಡ್ಡ ಅಮೌಂಟ್ ಅವರಿಗೆ ಬರುವುದೇ ಇಲ್ಲ. ಒನ್ ಟೈಮ್ ಲಂಸಮ್ ಇನ್ವೆಸ್ಟ್ಮೆಂಟ್ ಹಾಕಿದ್ದೇನೆ ಮತ್ತು ಅದರಿಂದಲೂ ಜಾಸ್ತಿ ದುಡ್ಡು ಬೇಕು ಅಂತಂದ್ರೆ ನೀವು ಲಂಸಮ್ ಅನ್ನು ಮಾಡಬಹುದು. ಒಟ್ಟೊಟ್ಟಿಗೆ SCPನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೋದು. SCP 5,000 10,000 ತಿಂಗಳಿಗೆ ಹಾಕಾದ್ರೂ ಸಾಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಲಾಭ ಬರಬೇಕು ಅಂತಂದ್ರೆ ಯಾವ ಶೇರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡಿರ್ಬೇಕು ಮತ್ತು ಜಾಸ್ತಿ ಸಮಯ ಇಡುವಂತಹ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಇರಬೇಕು. ಇಲ್ಲಿ ಒಂದು ವಾಕ್ಯವನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ. ಲಂಸಮ್ ಅಲ್ಲಿ ಹಣ ಹಾಕಿದಾಗ ಸ್ವಲ್ಪ ರಿಸ್ಕ್ ಜಾಸ್ತಿ. ಮೊದಲ 3 ರಿಂದ 5 ವರ್ಷ ನಿಮಗೆ ಲಾಸ್ ಆಗುವ ಸಂಭವಗಳು ಕೂಡ ಇದ್ದಾವೆ. ಅದೇ SCPನಲ್ಲಿ ನಿಮಗೆ ಬರುವ ಫೈನಲ್ ಹಣ ಕಮ್ಮಿ ಇದ್ರೂ ಕೂಡ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ. ಯಾಕಂದ್ರೆ 5 ವರ್ಷದೊಳಗಾಗಿ ನೀವು ಗ್ಯಾರಂಟಿ ಆಗಿ ಪ್ರಾಫಿಟ್ ಮಾಡೇ ಮಾಡ್ತೀವಿ. ಇವತ್ತಿನ ಈ ವಿಡಿಯೋನ ನೀವು ಸೀರಿಯಸ್ ಆಗಿ ತಗೋತೀರಿ, ಮತ್ತೆ ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ಯಂಗ್ಸ್ಟರ್ಸಿಗೆ ಮತ್ತೆ ಕಡಿಮೆ ವಯಸ್ಸಿನವರಿಗೆ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ. ಯಾಕಂದ್ರೆ ಯಾರಾದ್ರೂ ಸ್ವಲ್ಪ ಜನ ಈಗ್ಲಿಂದಲೇ ಲಂಸಮು ಮತ್ತು SCP ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಮುಂದೆ ಅವರಿಗೆ ದೊಡ್ಡ ಮೊತ್ತದ ಹಣ ಬಂದ್ರೆ ಅವರು ನಿಮಗೆ ಜೀವನ ಪರ್ಯಂತರ ಚಿರಋಣಿ ಆಗಿರ್ತಾರೆ. ಇವತ್ತು 2 ಗಂಟೆಗೆ ಇದೇ ಚಾನಲ್ ಅಲ್ಲಿ ಇನ್ನೊಂದು ಕನ್ನಡ ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಇಂದು IT ಷೇರುಗಳಲ್ಲಿ ಭಾರಿ ಚೇತರಿಕೆ ಅಂತ ತಪ್ಪದೆ ನೋಡಿ. ಮತ್ತೆ ಇವತ್ತು 2:30 ಗಂಟೆಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಚಾನಲ್ ಅಲ್ಲಿ ಬಿಗ್ ಬಜಾರ್ ಯಾರ ತೆಕ್ಕೆಗೆ ಹೋಗಬಹುದು ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಆ ಚಾನಲ್ನ ಲಿಂಕ್ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಯಾವ ತರ ಹಣವನ್ನು ಹೂಡ್ತಾ ಇದ್ದೀರಿ? 4 ಆಯ್ಕೆಗಳು. ಓನ್ಲಿ SCP ಅಂತಂದ್ರೆ A ಅಂತ ಟೈಪ್ ಮಾಡಿ, ಓನ್ಲಿ ಲಂಸಮ್ ಅಂದ್ರೆ B ಅಂತ ಟೈಪ್ ಮಾಡಿ, ಲಂಸಮ್ಮು SCP ಎರಡೂ ಒಟ್ಟಿಗೆ ಮಾಡ್ತಾ ಇದ್ದೀನಿ ಅಂದ್ರೆ C ಅಂತ ಟೈಪ್ ಮಾಡಿ, ಇನ್ನೂ ಹಣ ಹೂಡೋದನ್ನ ಪ್ರಾರಂಭ ಮಾಡಲೇ ಇಲ್ಲ ಅಂತಂದ್ರೆ D ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಮಾಡಬೇಕು ಅಂತಂದ್ರೆ ವಿಡಿಯೋನ ಎಲ್ಲ ಮನೆಗಳಿಗೂ ಕಳಿಸ್ಕೊಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.